ಓಂ ನಮಃ ಶಿವಾಯ, ಓಂ ನಮಃ ನಾರಾಯಣಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ತಮ್ಮ ಕಠಿಣ ಪರಿಶ್ರಮದಿಂದ ಮುಂದೆ ಬಂದು ಒಂದು ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸುವಂಥವರು ಈ ರಾಶಿಯವರು. ಯಾವ ರಾಶಿ ಅನ್ನೋದನ್ನು ಹೇಳಿದಾಗ ಮುಂಚೆ ಚಾನಲ್ ನೋಡ್ತಾ ಇದ್ದೀವಿ. ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ನಿಮ್ಮ ಏನಾದರೂ ಸಮಸ್ಯೆ ಇದೆ, ಅದನ್ನು ಹಂಚ್ಕೋಬೇಕು, ಪರಿಹಾರ ಬೇಕು ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಅರ್ಥ ಆಗುವಾಗೆ ಡೀಟೇಲ್ ಆಗಿ ಬರೆದು ಕಳಿಸಿ. ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಬೋದು. ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂಥವ್ರು ಕೂಡ ಕೇಳ್ಬೋದು. ಯಾರಿಗಾದ್ರೂ ಒಳ್ಳೆ ರೀತಿಯಲ್ಲಿ ವಿಶ್ ಮಾಡಬೇಕು ಅಂತ ಅಂದರೆ ಖಂಡಿತವಾಗ್ಲೂ ಅದನ್ನು ಸ್ಪಷ್ಟವಾಗಿ ಬರೆದು ಕಳಿಸಿ. ಖಂಡಿತವಾಗ್ಲೂ ವಿಶ್ ಮಾಡ್ತಾರೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆದರೆ ನಿಮ್ಮ ಪ್ರಶ್ನೆಗೆ ಚಿಂತೆ ಮಾಡಬೇಡಿ. ಖಂಡಿತವಾಗ್ಲೂ ನಾನು ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಓದ್ತಿದ್ದೇನೆ. ನಾನು ವಿಶ್ವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ವೈಷ್ಣವಿ, ನನ್ನ ಪ್ರೀತಿ ವೀಕ್ಷಕ ವೈಷ್ಣವಿ ಅವರ ಮದುವೆ ವಾರ್ಷಿಕೋತ್ಸವ ನಿನ್ನೆ 7 ವರ್ಷ ಕಂಪ್ಲೀಟ್ ಆಗಿ 8ನೇ ವರ್ಷ. ಹಾಗೆಯೇ ವಿಶ್ ಮಾಡಲಿಕ್ಕೆ ಹೇಳಿದರು. ನಿನ್ನೆ ಮಾಡಿದ್ದೆ ನಾನು ಕಮೆಂಟ್ ಬಾಕ್ಸ್ ಮೂಲಕ. ಇವತ್ತು ನಾನು ಈ ವಿಡಿಯೋದ ಮೂಲಕ ವೈಷ್ಣವಿ ಮತ್ತು ಚಿದಾನಂದ್ ಅವರಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ ಮಗಳೇ, ಎಲ್ಲ ಕನಸುಗಳು ನನಸಾಗಲಿ, 100 ಕಾಲ ಸುಖವಾಗಿ ಬಾಳಿ. ಹಾಗೆಯೇ ದೇವರ ಕೊರಗಜ್ಜ ದೇವದ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡಲಿ ಅಂತ ಹೇಳಿ ಮನಸ್ಸು ತುಂಬಿ ಹಾರೈಸ್ತೇನೆ. ಕಠಿಣ ಪರಿಶ್ರಮದಿಂದ ಈ ಒಂದು ರಾಶಿಯವರು ತುಂಬ ಜೀವನದಲ್ಲಿ, ಅಂದರೆ ಮೇಷರಾಶಿ ತಗೊಂಡ್ರೆ ಅವರು ತುಂಬ ಕಷ್ಟದಿಂದ ಮೇಲೆ ಬಂದು ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಮಟ್ಟವನ್ನು ಕಾಣುವಂಥವರು. ಯಾವುದೇ ಹಿರಿಯರ ಆಸ್ತಿ ಪಾಸ್ತಿಯಿಂದಲ್ಲ, ಅವರೇ ಸ್ವತಃ ಕಷ್ಟಪಟ್ಟು ಏನೋ ಒಂದು ಕೆಲಸವನ್ನು ಮಾಡಿಕೊಂಡು ಅದರಿಂದ ದೊಡ್ಡ ಮಟ್ಟದ ಒಂದು ಹೆಸರನ್ನು ಪಡೆಯುವಂಥದ್ದು, ಯಶಸ್ಸನ್ನು ಪಡೆಯುವಂಥದ್ದು, ಕೀರ್ತಿಯನ್ನು ಪಡೆಯುವಂಥದ್ದು, ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥದ್ದು ಮೇಷರಾಶಿಯವರು. ಯಾರದೇ ಬೆಂಬಲವಿಲ್ಲದೆ, ಸಪೋರ್ಟ್ ಇಲ್ಲದೆ ಅವರೇ ತಮ್ಮ ಕಷ್ಟಪಟ್ಟು ದುಡಿದು ಮೇಲೆ ಬರುವಂಥವರು. ಹಾಗೆಯೇ ಸಿಂಹರಾಶಿಯವರು ತಗೊಳ್ಳೋದಾದರೆ ಅವರು ವ್ಯವಹಾರ, ಅಂದರೆ ಬಿಸ್ನೆಸ್ಸಲ್ಲಿ ತುಂಬಾ ಒಂದು ಪೊಲಿಟಿಕಲ್ ಫೀಲ್ಡ್, ನಾನು ಹೇಳಿದ್ದೇನೆ ಯಾವುದೇ ಒಂದು ಯಾವ ರಾಶಿಗೆ ಅದನ್ನು ಕಂಟಿನ್ಯೂ ಮಾಡ್ತೇನೆ. ರಾಶಿ ನಕ್ಷತ್ರದ ಉದ್ಯೋಗದ ಬಗ್ಗೆ ನಾನು ಹೇಳಿದ್ದೀನಲ್ವ, ಯಾವ ಉದ್ಯೋಗ. ಹಾಗೆಯೇ ಇವರು ಕೂಡ ಪೊಲಿಟಿಕಲ್ ಫೀಲ್ಡ್ ಆಗಿರ್ಬೋದು, ಬಿಸ್ನೆಸ್ ಮಾಡಿಕೊಂಡು ಅಥವಾ ಕಲೆಗಳಲ್ಲಿ ಆಗ್ಬೋದು, ಈ ಥರ ಯಾವುದೇ ಒಂದು ಕೆಲಸದಲ್ಲಿ ಅವರಿಗೆ ಸಂಬಂಧಪಟ್ಟ ನಕ್ಷತ್ರ ಅಥವಾ ರಾಶಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾಡಿದರೆ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಪಡೆಯುವಂಥವರು. ಹಾಗೆಯೇ ತೆಗೆದುಕೊಳ್ಳುವುದಾದರೆ ವೃಶ್ಚಿಕ ರಾಶಿಯವರು ಕೂಡ ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡ್ತಾರೆ. ಕೆಲವು ರಾಶಿಯವರು ಏನಾಗುತ್ತೆ, ಕೆಲವು ರಾಶಿಯವರು ಗಂಡಸರು ಇರುತ್ತಾರೆ, ಒಂದು ದೊಡ್ಡ ಮಟ್ಟದ ಯಶಸ್ಸು, ಹೆಂಗಸರು. ಕೆಲವು ರಾಶಿ ಅಂದರೆ ಕರ್ಮ ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಹಿಂದಿನ ಜನ್ಮದ ಏನು ಕರ್ಮ ಮಾಡಿದ್ರೆ ಅದು ಕೂಡ ಕೌಂಟ್ ಆಗುತ್ತೆ. ಹಾಗೆಯೇ ವೃಶ್ಚಿಕ ರಾಶಿಯವರು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸುವಂಥದ್ದು. ಮಕರ ರಾಶಿಯವರು ಬಿಸ್ನೆಸ್ ಮಾಡಿದರೆ ಅದರಲ್ಲೂ ಕೂಡ ತುಂಬ ಒಂದು ಚಿಕ್ಕ ಒಂದು ಇದನ್ನು ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಯುವಂಥವರು ಮಕರ ರಾಶಿಯವರು. ಏನು ರಾಶಿ ಹೇಳ್ತಾ ಇದ್ದೇನೆ, ಯಾರ ಸಪೋರ್ಟ್ ಇಲ್ಲ, ಅವರ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಮೇಲೆ ಬರುವಂಥವರು. ಕುಂಭರಾಶಿಯವರು ಕೂಡ ಹಾಗೆ, ಅಂದರೆ ನಾವು ಸಪೋರ್ಟ್ ಮಾಡಿಕೊಂಡು ಅಥವಾ ಯಾರ್ದೋ ಹಿರಿಯರ ಆಸ್ತಿ ಪಾಸ್ತಿ ಇಟ್ಕೊಂಡು ನಾವು ಅದರಲ್ಲಿ ಇದು ಮಾಡಿ ದೊಡ್ಡದಲ್ಲ ಅಲ್ವಾ. ತಾವೇ ಕಷ್ಟಪಟ್ಟು, ಮತ್ತು ಅದು ಹಿಂದಿನ ಜನ್ಮದ ಕರ್ಮಕ್ಕೆ ಕೂಡ ಅನುಗುಣವಾಗಿರುತ್ತೆ. ಎಲ್ರಿಗೂ ಬರುತ್ತೆ. ಈಗ ಈ ರಾಶಿಯವರಿಂದ ನಾನು ಹೇಳ್ತೀನಿ ಎಲ್ಲರೂ ಆಗ್ತಾರೆ ಅಂತಲ್ಲ, ಒಂದು ಎಷ್ಟು ಮಂದಿ 80% ಅಥವಾ 70% ಅಂತ ಹೇಳ್ಬೋದು. ರಾಶಿ ನಕ್ಷತ್ರ ಪ್ಲಸ್ ಕೌಂಟ್ ಆಗುತ್ತೆ. ಹಿಂದಿನ ಜನ್ಮದ ಒಳ್ಳೆ ಕೆಟ್ಟ ಕರ್ಮ, ಹಾಗೆ ಒಳ್ಳೆ ಕರ್ಮ ಅದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ಹಾಗೆ ನಾನು ಹೇಳೋದು, ಇವರೆಲ್ಲ ತುಂಬ ಕಷ್ಟಪಟ್ಟು ಮೇಲೆ ಬರುವಂಥವರು. ಒಂದಲ್ಲ ಒಂದು ದಿನ ಇವರು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಹೆಸರನ್ನು, ಕೀರ್ತಿಯನ್ನು ಸಂಪಾದನೆ ಮಾಡುವಂಥವರು. ಹಣಕಾಸಿನ ವಿಚಾರದಲ್ಲಿ ತುಂಬ ಒಳ್ಳೆಯದಾಗುವಂಥದ್ದು ಈ ಎಲ್ಲ ರಾಶಿಗೆ ಅಂತ ಹೇಳ್ತೇನೆ. ಅಂದರೆ ಈಗ ಕೆಲವರು ಹೇಳ್ಬೋದು ನಮ್ಮ ರಾಶಿ ಅದೇ ಆಗಿರುತ್ತೆ, ನಾವು ಈ ಥರ ಇದ್ದೇವೆ. ಹಾಗಂತಲ್ಲ, ಅದೇ ನಾನು ಪದೇ ಪದೇ ಹೇಳ್ತೇನೆ, ಕರ್ಮ ಕೂಡ ಕೌಂಟ್ ಆಗುತ್ತೆ, ನಾವು ಹುಟ್ಟಿದ ಒಂದು ಸಮಯ ಕೂಡ ಕೌಂಟ್ ಆಗುತ್ತೆ. ಅದು ಆಲ್ಮೋಸ್ಟ್ ಇವರು ಏನಾದರೂ ಈ ರಾಶಿಯವರು ಕಷ್ಟಪಟ್ಟರೆ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯುವುದು ಒಂದು ಗ್ಯಾರಂಟಿ. ಎಲ್ಲರೂ 12 ರಾಶಿಯವರು ಕೂಡ ಕಷ್ಟಪಡ್ತಾರೆ, ಒಂದು ಒಳ್ಳೆಯ ಸ್ಥಾನಮಾನ ಬರಬೇಕು ಆ ಥರ ಈ ಥರ ಅಂತ ಇರುತ್ತೆ, ಇಲ್ಲ ಅಂತಲ್ಲ. ಅವರಿಗೆ ಕೆಲವು ಸಪೋರ್ಟ್ ಸಿಗುತ್ತೆ, ಬ್ಯಾಕ್ ಸಪೋರ್ಟ್ ಅಥವಾ ಇನ್ನೇನೋ ಆಗುತ್ತೆ. ಬಟ್ ಈ ಒಂದು ರಾಶಿಯವರು ಈ ಥರ